ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು ಮಾಡಿದ್ದಾರೆ. ಆ 3 ವಿಷಯಗಳ ಬಗ್ಗೆ ಮೊದಲು ಮಾರಿಯಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಗಂಡು ಮಕ್ಕಳ ಶಾಲೆ ಪ್ರಾರ್ಥನಾ ಸ್ಥಳದಲ್ಲಿ ಫೇವರ್ಸ್ ಅಳವಡಿಸೋದು ಅಂತೇಳಿ 5 ಲಕ್ಷ ರೂಪಾಯಿ ಕಾಮಗಾರಿ ಇಟ್ಕೊಂಡಿದ್ವಿ. ಆದ್ರೆ ಕಾಮಗಾರಿ ಮುಗಿದು 2 ವರ್ಷ ಆಯಿತು. ಆದ್ರೆ ನಾವು ಕಾಮಗಾರಿಗೆ ಪಾವತಿಸಿದ ಮೊತ್ತ ಎಷ್ಟಂತಂದ್ರೆ ಖರ್ಚಾದ ಮೊತ್ತ 3,61,000 ರೂಪಾಯಿ. ನಾವು 3,61,000 ರೂಪಾಯಿ ಅಷ್ಟೇ ಬಿಲ್ ಮಾಡೀವಿ, ಅಷ್ಟರದ ಕೆಲಸ ಮಾಡೀವಿ. ಅದಕ್ಕೆ ಇಂಜಿನಿಯರ್ ಬಂದ, ಅವರು MB ಬರೆದ, ಎಲ್ಲ ಮಾಪ್ ತಗೊಂಡ, ಅದನ್ನೆಲ್ಲ ಟೆಸ್ಟ್ ಮಾಡಿ ಹೋಗಿರ್ತಾರೆ. ಅದು 2ನೇ ಕಾಮಗಾರಿನೂ ಅದೇ ರೀತಿ ಇರ್ತದೆ. ಉರ್ದು ಶಾಲೆಯಲ್ಲಿ, ಪ್ರಾಥಮಿಕ ಶಾಲೆಯಲ್ಲಿ ಫೇವರ್ಸ್ ಕುಣಿಸೋದು, ಅದನ್ನು ಸಹಿತ ನಾವು 5 ಲಕ್ಷ ಇಟ್ಟಿರ್ತೀವಿ. ಕಾಮಗಾರಿ 3,64,000 ರೂಪಾಯಿದಾಗಿರ್ತದೆ. ಅಷ್ಟರದನ ನಾವು ಬಿಲ್ ಕೊಟ್ಟೇವಿ. ಅದರ ಜೊತೆಯಲ್ಲಿ ಇನ್ನೊಂದು 9 ಲಕ್ಷ ರೂಪಾಯಿ, ನಾವು 9,99,000 ರೂಪಾಯಿ ಒಂದು ಕೆಲಸ ಇಟ್ಟಿರ್ತೀವಿ. ಅದೇನಂತಂದ್ರೆ ಉರ್ದು ಶಾಲೆಯ ಗೋಡೆ ನಿರ್ಮಾಣ, ಗೋಡೆ ಅಂದರೆ ತಡೆಗೋಡೆ, ಕಂಪೌಂಡ್ ಗೋಡೆ ನಿರ್ಮಾಣ. ಆ ಕೆಲಸಕ್ಕೆ 7,25,000 ರೂಪಾಯಿ ಕೆಲಸ ಆಗೈತಿ. ಆ ಕೆಲಸಕ್ಕೆ ಅಷ್ಟೇ ನಾವು ಬಿಲ್ ಕೊಟ್ಟಿವಿ. ಇನ್ನೂ ಕೆಲಸ ಪ್ರಗತಿಯಲ್ಲಿ ಐತಿ. ಇನ್ನು ಒಂದು ಗೇಟ್ ಕುಣಿಸೋದು ಬಾಕಿ ಐತಿ. ಅವರು ಆಲ್ರೆಡಿ ರೊಕ್ಕ ತಗೋತಿಂದಾರಂತ ಆರೋಪ ಮಾಡ್ತಾರೋ, ಅದು ಸುಳ್ಳು ಐತಿ. ನಮ್ಮ ಕಡೆ ಎಲ್ಲ ದಾಖಲಾತಿ ಅದಾವೆ. ಪ್ರಾಥಮಿಕ ಶಾಲೆ SDMC ಕಮಿಟಿಯ ಅಧ್ಯಕ್ಷರು ಹಾಗೂ 3-4 ಜನ ಸೇರಿಕೊಂಡು ನಮ್ಮ ಪಂಚಾಯಿತಿಯ ಬಗ್ಗೆ ಅವಹೇಳನಕಾರಿ ಇದನ್ನು ನ್ಯೂಸನ್ನು ಕೊಟ್ಟಿದ್ದಾರೆ, ಆರೋಪ ಮಾಡಿದ್ದಾರೆ. ಅಂದರೆ ಸುಳ್ಳು ಆರೋಪಗಳನ್ನು ಹೊರಿಸಿ ಅವರು ಯಾವುದು ಮಾಹಿತಿ ತಗೊಳ್ಳದ, ತನಿಖೆ ಮಾಡದ, ಬರೀ PDO ಮತ್ತು ಹಿಂಗೆ ತಿಂದಾರು, ಹಂಗೆ ತಿಂದಾರು ಅಂತ ಸುಳ್ಳು ಸುದ್ದಿ ಹಬ್ಸಾತಾರು. ಅದಕ್ಕಾಗಿ ಅವ್ರ ಮ್ಯಾಲೆ ನಾವು ಕಾನೂನಿನ ಕ್ರಮ ತಗೋಬೇಕು. ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಅವ್ರ ಮ್ಯಾಗ ಇದು ಮಾಡಬೇಕು ಅಂತ ನಾವು ಇದು ಮಾಡಿದ್ದೀವಿ, ಎಲ್ಲರೂ ಕೂಡ್ಕೊಂಡು. ಆದರೆ ಇವಾಗ ಯಾವ ಆಧಾರದ ಮೇಲೆ ಇದನ್ನು ಅವರು ಹೇಳಿದಾರೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಅವ್ರು ಬಂದು ತನಿಖೆ ಮಾಡಬೇಕು ಒಂದು, ಇಲ್ಲಾಂದ್ರೆ ಕ್ಷಮಾಪಣೆ ಕೇಳಬೇಕು ಒಂದು. ವರ್ಗಾವರ್ಗಿ ನಡೆದೈತೆ, ಕಮಿಷನರೇ ಬೇಡ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ. ಸರಿ ಆಡಳಿತ ಸರಿ ಅದು ಮೇಯರ್ ಅವ್ರ ನಾಳೆ ಬರ್ತಾರ. ಮೇಯರ್ ಡೆಪ್ಯೂಟಿ ಮೇಯರ್ ಅವರು ನಂದು ಏನೋ ಅವರು ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡುವಂತ ಯಾರು ಮಾಡಿದಾರ, ಯಾರು ಮಾಡ್ಕೊಂಡು ಚಾಲಿ ಹಾಕಿದಾರ, ಚಾಲಿ ಯಾರು ಹಾಕಿದ್ರು ಅವ್ರನ್ನ ಕೇಳಿ ಹೋಗಿ. ಕೆಲವು ಅಧಿಕಾರಿಗಳು ಭ್ರಷ್ಟಾಚಾರವನ್ನು ನಡೆಸಿದ್ದಾರೆ. PID ನಂಬರ್ ಕೊಡ್ಬೇಕಾದ್ರೆ ದುಡ್ಡು ತಗೊಳ್ತಾ ಅವ್ರ ಮೇಲೆ ಕ್ರಮ ತಗೊಳ್ಳಲ್ಲ. ಸರ್ಕಾರ ನಮ್ಮದೈತಿ. ಟ್ರಾನ್ಸ್ಫರ್ ಯಾರು ಮಾಡತ್ತಾರೋ ಅಧಿಕಾರಿಗಳ, ಕಾಂಗ್ರೆಸ್ ಸರ್ಕಾರ ಮಾಡತ್ತಿದ್ರೆ BJP ಪಕ್ಷ ಮಾಡತ್ತಿದ್ವಿ. ನೋಡ್ರಿ, ನಾನು ಹೇಳ್ತೇನೆ, ನಾನು MLA ಇದ್ದಾಗ ನಾನು ಮೆಣಿಕೆ ನಮ್ಮನ್ನ ಕೇಳಿಸಿ ಒಬ್ಬ ಅಧಿಕಾರಿಗಳು ಬರ್ತಿಲ್ಲಾಗಿದ್ದ. ಇಲ್ಲಿ ಮಂತ್ರಿಗಳು 3 ದಿನದನ ಬರ್ತಾರ ಅಂತಂದ್ರೆ ಆಡಳಿತ ಐತೆ ಅಂತ ನೀವು ತಿಳ್ಕೊರಿ. ಸರಿ ಸಾಹೇಬ್, ನಾ ಹೇಳಿದ್ದು ಪೂರ್ಣ ಹಾಕೋರಿದ್ರೆ ಹೇಳ್ತೀನಿ. ನಾನು ಸುಮ್ಮನೆ ನೀವು ಅರ್ಧೋಟ್ ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ನಿಮ್ಮ TRP ಸಂಬಂಧ ಮಾಡ್ತಿದ್ರೆ ಬೇಡ. ನಾ ಇವತ್ತು ಅಭಿವೃದ್ಧಿ ಪರವಾಗಿರುವಂಥ ನಿತಿನ್ ಗಡ್ಕರಿ ಸಾಹೇಬರು ಅವರ PA ಅವರು ಫೋನ್ ಮಾಡಿ ಈ ರೀತಿ ಒಂದು ಪ್ರಪೋಸಲ್ ಅದ, ನೀವು ಬೆಳಗಾವಿ ಜಿಲ್ಲಾ ನಾಯಕರು ನಿಮ್ಮ ಅಭಿಪ್ರಾಯ ತಿಳಿಸ್ಕೊಂಡು ಬರ್ಬೇಕಂತ. ಹಂಗೆ ನಾವು ಹೋದಾಗ ನಾವೇನು ಹೇಳಿದ್ವಿ, ಫ್ಲೈ ಓವರ್ ಮಾಡುವ ಒಂದು ಬೆಳಗಾವಿ ನಗರ ಒಳಗೆ ಅವಶ್ಯಕತೆ ಐತಿ ಅನ್ನೋದು ಮೊದಲು ಚರ್ಚೆ ಆಗಬೇಕು. ಅದರಿಂದ ಸಾಧಕ ಬಾಧಕ ಚರ್ಚೆ ಆಗಬೇಕು. ಅದಾದ ನಂತರ ಈಗ ಯಾವುದೋ ಒಂದು ಅಭಿವೃದ್ಧಿ ಕೆಲಸ ಒಂದು 10-20% ಜನ ವಿರೋಧ ಇರ್ತಾರೆ, ಇಲ್ಲಂತಿಲ್ಲ. 80% ಜನರಿಗೆ ಇದರ ಅನುಕೂಲ ಆಗ್ತಿದ್ದ ಮಾಡಕಬೇಕದ. ಅದು ಚರ್ಚೆ ಆಗಿ ಅದಾದ ನಂತರ ಅದ್ರ ಏನು ಹೊರಹೊಮ್ಮತ್ತದ ಆ ಪ್ರಕಾರ ತಿಳಿದೀವಿ. ನಾವು ಯಾರೂ ವಿರೋಧ ಮಾಡಿಲ್ಲ. ಈಗ ನಿಮ್ಗೆ ಒಂದು ಉದಾಹರಣೆ ಹೇಳ್ತೇನೆ ನಾನು. ನೀವು 2008, 9, 10 ನಿಮ್ಮಲ್ಲಿ ಕ್ಲಿಪ್ಪಿಂಗ್ ಇದ್ರೆ ನೋಡ್ರಿ. ಸಾಮ್ರಾದಿಂದ ಬಚ್ಚೆ ತನಕ ಈಗೇನು ಟ್ರೈನ್ ಟ್ರ್ಯಾಕ್ ಅದ, 6 ಫ್ಲೈಓವರ್ ಬರತ್ತಿದ್ರು. ಅವಾಗ ಹೇಳ್ತಾರೆ 6 ಫ್ಲೈಓವರ್ ಬರ್ತದೆ. 6 ಫ್ಲೈಓವರ್ಗೆ ಸುಮಾರು 1,200-1,400 ಕೋಟಿ ಅಥವಾ 1,000 ಕೋಟಿ ರೂಪಾಯಿ ಖರ್ಚು ಮಾಡ್ಬತ್ತಿ. ಹೊರಗಿಂದ ಲೈನ್ ಟೂರಿ ಮತ್ತು ಇದು ಟ್ರೈನಿಗೆ ಇದು ಏನು ಟ್ರ್ಯಾಕ್ ಯೂಸ್ ಮಾಡ್ರಿ ಅಂತ ಇದು ಅಕ್ಟರ್ ಒಳಗೆ ಹೊರಗೆ ಅಕ್ವಿಷನ್ ಆಗ್ತದೆ. ಮತ್ತು ನಮಗೆ ಫ್ಲೈಓವರ್ ಸಿಟಿ ಒಳಗೆ ಡಿವೈಡ್ ಆಗೋದು. ಈಗ ಎಲ್ಲೇ ಫ್ಲೈಓವರ್ ಇದಾವೆ, ಕಪಿಲೇಶ್ವರ ಫ್ಲೈಓವರ್ ಇದಾವೆ, ಯಾರೂ ವ್ಯಾಪಾರ ಅದಾವ. 82 ಅಂಗಡಿಗಳದ್ದು ವ್ಯಾಪಾರ ಎಲ್ಲ ಹೋಯ್ತು.
ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅಥವಾ ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.